ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರಿನಲ್ಲಿ ನಡೆಯುವ ಐತಿಹಾಸಿಕ ವೈಶಾಖ ಮಹೋತ್ಸವಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ನೂರಾರು ಭಕ್ತರು ಭೇಟಿ ನೀಡಿ ಪುನೀತರಾಗಿದ್ದಾರೆ. ಅಲ್ಲಿನ ಶಿಸ್ತುಬದ್ಧ ವ್ಯವಸ್ಥೆ ಮತ್ತು ಪ್ರಕೃತಿಯ ನಡುವೆ ನಡೆಯುವ ವೈಶಿಷ್ಟ್ಯ ಆಚರಣೆಗಳನ್ನು ಕಾಫಿನಾಡಿನ ಜನರು ಹೊಗಳಿ ಮನ ತುಂಬಿಕೊಂಡಿದ್ದಾರೆ. ಕೊಟ್ಟಿಯೂರಲ್ಲಿ ದರ್ಶನ ಮಾಡಿದ್ದು ಪ್ರಸಾದ ಸ್ವೀಕರಿಸಿ ಇವಾಗ ನಮ್ಮ ನೆರೆ ಚಿಕ್ಕಮಗಳೂರು ಕಡೆ ಹೊರಟಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಶಬರಿಮಲೆ ಮುಗಿಸ್ಕೊಂಡು ಕೊಟ್ಟಿಯೂರು ದರ್ಶನ ಉತ್ತಮವಾಗಿದೆ. ಶಬರಿಮಲೆ ದರ್ಶನ ಉತ್ತಮವಾಗಾಯಿತು. ಇಲ್ಲಿ ಪ್ರಸಾದ ಸ್ವೀಕರಿಸಿ ಈಗ ಎಲ್ಲ ಚಿಕ್ಕಮಗಳೂರು ಕಡೆ ಹೋಗ್ತಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂದು ಕೊಟ್ಟಿಯೂರು ಕ್ಷೇತ್ರಕ್ಕೆ ನಮ್ಮ ಆತ್ಮೀಯರಾದಂತಹ ಮಲ್ಲೇಶನ ಕೋಟೆ ಇವರ ಜೊತೆ ಬಂದಿದ್ದೇವೆ. ಉತ್ತಮವಾದ ದರ್ಶನ ಮಾಡಿಸಿ ಕೊಟ್ಟರು ನಮಗೆ. ಶಬರಿಮಲೆಯಲ್ಲಿ ಅಷ್ಟೇ ನಾವು 5 ಬಾರಿ ಉತ್ತಮವಾಗಿ ದರ್ಶನ ಮಾಡಿದ್ದೇವೆ ಈ ಸಲ. ಧನ್ಯವಾದಗಳು ಮಲ್ಲೇಶ್. ಯಾವುದೇ ಶಾಶ್ವತ ಗರ್ಭಗುಡಿ ಇಲ್ಲದೆ ಕಾಡಿನ ಮಧ್ಯೆ ಕೇವಲ ನೈಸರ್ಗಿಕವಾಗಿ ನಿರ್ಮಿಸಲಾದ ಪೆರುಮಾಳ್ಪುರಂ ಇತಿಹಾಸ ಮತ್ತು ಅಲ್ಲಿನ ಧಾರ್ಮಿಕ ವಿಧಿವಿಧಾನಗಳು ಚಿಕ್ಕಮಗಳೂರಿನ ಪ್ರವಾಸಿಗರು ಹಾಗೂ ಭಕ್ತರಲ್ಲಿ ವಿಸ್ಮಯ ಮೂಡಿಸಿದೆ. ಆನಂದ
ಉತ್ಸವದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕಲ್ಪಿಸಲಾದ ಪ್ರಸಾದ ವ್ಯವಸ್ಥೆ ಹಾಗೂ ಸ್ಥಳೀಯರ ಆತಿಥ್ಯವನ್ನು ಚಿಕ್ಕಮಗಳೂರಿನ ಭಕ್ತರು ಶ್ಲಾಘಿಸಿದ್ದಾರೆ. ಮಲೆನಾಡಿನ ಭಾಗದಿಂದ ಹೋದ ಭಕ್ತರಿಗೆ ಈ ಕಾಡಿನ ಮಧ್ಯದ ಉತ್ಸವವು ತಮ್ಮದೇ ಭಾಗದ ದೇವಸ್ಥಾನಗಳ ಆಚರಣೆಯಂತೆ ಆಪ್ತವೆನಿಸಿದೆ ಎಂದು ಇಲ್ಲಿಗೆ ಭೇಟಿ ನೀಡಿದ ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ತೀರ್ಥೇಶ್ವರ